ಕಾಯ್ದಿರಿಸ್ತಾರ ಅಥವಾ ವಿಚಾರಣೆಯನ್ನು ಮುಂದೂಡ್ತಾರ, ವಾದ ಪ್ರತಿವಾದವನ್ನು ಆಲಿಸಿ ಮುಂದೆ ಏನು ಮಾಡಬಹುದು, ಒಂದಷ್ಟು ಕೀ ಪಾಯಿಂಟ್ಗಳನ್ನು ಇಟ್ಟಿದ್ದಾರಲ್ಲ. ಇಲ್ಲಿ ಯಾರೆಲ್ಲ ಪ್ರತಿವಾದಿಗಳಿದ್ದಾರಲ್ಲ ಅವ್ರದ್ದೆಲ್ಲ ಶೋಕಾಸ್ ನೋಟಿಸ್ ಯಾಕೆ ಕೊಡಲಿಲ್ಲ? ಸಿದ್ದರಾಮಯ್ಯಗೆ ಶೋಕಾಸ್ ನೋಟಿಸ್ ಕೊಟ್ಟರು. ಆ ಶೋಕಾಸ್ ನೋಟಿಸ್ ಕೊಟ್ಟಂಥ ಸಂದರ್ಭಕ್ಕಿಂತ ಮುಂಚೆ ಅಡ್ವೊಕೇಟ್ ಜನರಲ್ ಒಪಿನಿಯನ್ ತಗೊಂಡ್ರೆ ಅವರು ತಗೊಂಡಿಲ್ಲ. ಯಾಕೆ ತಗೊಂಡಿಲ್ಲ? ಇದು ಸಾಂವಿಧಾನಿಕ ವಿಚಾರವಾಗಿ ತದ್ವಿರುದ್ಧವಾಗಿದೆ ಅಂತ ಹೇಳಿ ಅವರು ಪ್ರಸ್ತಾಪವನ್ನು ಮಾಡ್ತಾ ಇದ್ದಾರೆ. ನೋಡಿ, ಅರುಣಾಚಲ ಪ್ರದೇಶದಲ್ಲಿನ ಸ್ಪೀಕರ್ ಕೊಟ್ಟಿದ್ದಂಥ ಆದೇಶವನ್ನು ಉಲ್ಲೇಖ ಮಾಡಿದ್ದಾರೆ. ನಾಳೆ ಯಾರು ಬೇಕಾದರೂ ಸುಮ್ಮನೆ ಕಂಪ್ಲೇಂಟ್ ಕೊಟ್ಟು CM ವಿರುದ್ಧ ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನು ಪಡೆದುಕೊಳ್ಬೋದು. ನೋಡಿ, ಎಸ್ ಪೊನ್ನಣ್ಣ ಅವರು ಸಂದರ್ಶನದ ಸಂದರ್ಭದಲ್ಲಿ ಇದೇ ವಿಚಾರವನ್ನು ಪ್ರಸ್ತಾಪ ಮಾಡಿದರು. ಯಾರೋ ಒಬ್ಬ ಖಾಸಗಿ ವ್ಯಕ್ತಿ ಹೋಗಿ ರಾಜ್ಯಪಾಲರಿಗೆ ದೂರನ್ನು ಕೊಡ್ತಾರೆ ಅಂತಂದರೆ ಅದನ್ನು ಅಂಗೀಕರಿಸಿ ಅವರು ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನು ಕೊಡ್ತಾರೆ. ಇದು ಕಾನೂನು ಬಾಹಿರ, ಒಪ್ಕೊಳ್ಳೋದಕ್ಕೆ ಸಾಧ್ಯವಿಲ್ಲ. ನಾವು ಇದನ್ನೇ ಪ್ರಶ್ನೆ ಮಾಡ್ತೀವಿ ಅಂತ ರಿಪಬ್ಲಿಕ್ ಕನ್ನಡ ನಡೆಸಿದ ಎಕ್ಸ್ಕ್ಲೂಸಿವ್ ಸಂದರ್ಶನದ ಸಂದರ್ಭದಲ್ಲಿ ಎಸ್ ಪೊನ್ನಣ್ಣ ಅವರು ಇದೇ ವಿಚಾರವನ್ನು ಪ್ರಸ್ತಾಪ ಮಾಡಿದರು. ಈಗ ಇದೇ ವಿಚಾರವನ್ನು ಇಟ್ಟುಕೊಂಡು ಅಭಿಷೇಕ್ ಮನು ಸಿಂಘ್ವಿ ಅವರು ತಮ್ಮ ವಾದವನ್ನು ಮಂಡಿಸ್ತಿದ್ದಾರೆ. ನಾನು ಇವರನ್ನ ಫ್ರೆಂಡ್ಲಿ ಗವರ್ನರ್ ಅಂತ ಕರಿತೀನಿ ಅಂತ ಹೇಳಿದ್ದಾರೆ ಅಭಿಷೇಕ್ ಮನು ಸಿಂಘ್ವಿ ಅವರು. ಕ್ಯಾಬಿನೆಟ್ ನಿರ್ಧಾರವನ್ನು ಇವರು ಕಡೆಗಣಿಸಿದ್ದಾರೆ. ಆದರೆ ಇದು ಸಿದ್ದರಾಮಯ್ಯ ನಿರ್ಧಾರ ಮಾಡಿದ ಸಭೆ ಅಲ್ಲ, ಸಿದ್ದರಾಮಯ್ಯ ಅವರ ಅಣತಿಯಂತೆ ನಡೆದಂಥ ಸಭೆ, ಆದರೆ ಸಿದ್ದರಾಮಯ್ಯ ಅವರು ನಿರ್ಧಾರ ಮಾಡಿದಂಥ ಸಭೆ ಅಲ್ಲ ಅಂತೇಳಿ ಅಲ್ಲಿ ಪ್ರಮುಖವಾಗಿ ವಿಚಾರವನ್ನು ಪ್ರಸ್ತಾಪ ಮಾಡಿದ್ದಾರೆ, ವಾದವನ್ನು ಮಂಡಿಸ್ತಾ ಇದ್ದಾರೆ. ನೋಡಿ, ಇವತ್ತು ಯಾರೋ ಒಬ್ರು ಹೋಗಿ ದೂರನ್ನು ಕೊಟ್ಟಿದ್ದಾರೆ ಅಂತಂದ್ರೆ ಅದನ್ನು ಅಂಗೀಕರಿಸಿ ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನು ಕೊಟ್ಟಿದ್ದಾರೆ. ಹಾಗಂತ ನಾಳೆ ಏನಾದರೂ ಯಾರಾದರೂ ಮತ್ತೊಬ್ಬ ವ್ಯಕ್ತಿ ಅದೇ ಥರ ಹೋಗಿ ಇದೇ ಥರ ದೂರು ಕೊಟ್ಟರೆ ಆಗಲೂ ಹಾಗೆ ಮಾಡ್ತಾರಾ? ಇಲ್ಲ, ಇದು ಸರಿಯಾಗಿ ಕಾಣಿಸ್ತಾ ಇಲ್ಲ ಅಂತೇಳಿ ತಮ್ಮ ವಾದವನ್ನು ಮಂಡಿಸ್ತಾ ಇದ್ದಾರೆ. ಅರುಣಾಚಲ ಪ್ರದೇಶ ಸ್ಪೀಕರ್ ನೀಡಿದಂಥ ಆದೇಶವನ್ನು ಪ್ರಸ್ತಾಪ ಮಾಡಿದ್ದಾರೆ. ನಾಳೆ ಯಾರಾದರೂ ಸುಮ್ಮನೆ ದೂರು ಕೊಡ್ಬೋದು, CM ವಿರುದ್ಧ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಡಿ ಅಂತೇಳಿ ಕೊಡ್ತಾರಾ, ಪಡೆದುಕೊಳ್ತಾರಾ? ನಾನು ಇವರನ್ನು ಫ್ರೆಂಡ್ಲಿ ಗವರ್ನರ್ ಅಂತ ಕರೆಯುತ್ತೀನಿ ಅಂತ ಅಭಿಷೇಕ್ ಮನು ಸಿಂಘ್ವಿ ಅವರು ತಮ್ಮ ವಾದವನ್ನು ಮಂಡಿಸಿದ್ದಾರೆ. ಫ್ರೆಂಡ್ಲಿ ಗವರ್ನರ್ ಅಂದರೆ ಯಾರು ಬೇಕಾದರೂ ಹೋಗಿ ಅವರಿಗೆ ದೂರನ್ನು ಕೊಡ್ಬೋದು, ಅದಕ್ಕೆ ಅವರು ಪರ್ಮಿಷನ್ ಕೊಡ್ತಾರೆ ಅಂತ ಅರ್ಥ. ಇದನ್ನು ಅಲ್ಲಿ ಪ್ರಸ್ತಾಪ ಮಾಡಿದ್ದಾರೆ. ಫ್ರೆಂಡ್ಲಿ ಗವರ್ನರ್ ಅಂತ ಕರೆದಿದ್ದಾರೆ. ಈ ಅರ್ಥದಲ್ಲಿ ಗವರ್ನರ್ ಒಬ್ಬರನ್ನ ಹಿರಿಯ ವಕೀಲ ಆಗಿರುವಂಥ ಅಭಿಷೇಕ್ ಮನು ಸಿಂಘ್ವಿ ಅವರು ಯಾರಾದರೂ ಬರ್ಬೋದು, ನಾಳೆ ವ್ಯಕ್ತಿ ಬಂದು ಕಂಪ್ಲೇಂಟ್ ಕೊಡ್ಬೋದು, ಆಗ ಒಪ್ಕೊಳ್ತಾರೆ ಅವರು, ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಬಿಡ್ತಾರಾ? ಮತ್ತೊಂದು ಬ್ರೇಕಿಂಗ್ ಅಪ್ಡೇಟ್ ಆಗ್ತಾ ಇದೆ. ಕ್ಯಾಬಿನೆಟ್ ನಿರ್ಧಾರವನ್ನು ಇಲ್ಲಿ ಕಡೆಗಣಿಸಲಾಗಿದೆ. ಇದು ಸಿದ್ದರಾಮಯ್ಯ ಅವರು ನಿರ್ಧಾರ ಮಾಡಿದಂತಹ ಸಭೆ ಅಲ್ಲ. ಕ್ಯಾಬಿನೆಟ್ ನಿರ್ಧಾರವನ್ನು ಇವರು ಕಡೆಗಣಿಸಿದ್ದಾರೆ. ಕ್ಯಾಬಿನೆಟ್ನಲ್ಲಿ ತೆಗೆದುಕೊಂಡಂಥ ನಿರ್ಧಾರಗಳನ್ನು 100ಕ್ಕೂ ಹೆಚ್ಚು ಪುಟಗಳ ವರದಿಯನ್ನು ಕೊಡಲಾಗಿದೆ. ಆದರೆ ರಾಜ್ಯಪಾಲರು ಕೊಟ್ಟಿದ್ದು 2 ಪುಟದಲ್ಲಿ ಅದು ಪ್ರಾಸಿಕ್ಯೂಷನ್ಗೆ ಅನುಮತಿ. ಏನು ಕೊಟ್ಟರು, ಯಾವ ಕಾರಣ ಕೊಟ್ಟರು, ಎಲ್ಲೂ ಇಲ್ಲ, ಎಲ್ಲೂ ಪ್ರಸ್ತಾಪನೆ ಮಾಡಿಲ್ಲ. ಯಾಕೆ ಅಂತ ಪ್ರಶ್ನೆ ಮಾಡಿದ್ದಾರೆ ಅಭಿಷೇಕ್ ಮನು ಸಿಂಘ್ವಿ ಅವರು, ಅದು ನ್ಯಾಯಮೂರ್ತಿಗಳ ಬಳಿ. ಯಾವ ಕಾರಣಕ್ಕೆ ಕ್ಯಾಬಿನೆಟ್ ನಿರ್ಧಾರವನ್ನು ತಿರಸ್ಕಾರ ಮಾಡಿದ್ರು ಅಂತ ಉಲ್ಲೇಖವನ್ನು ಮಾಡದೆ ಕೇವಲ ಇದು ಸಿದ್ದರಾಮಯ್ಯ ಕರೆದಿರುವ ಸಭೆ ಅಂತ ಕ್ಯಾಬಿನೆಟ್ ತೀರ್ಮಾನವನ್ನು ತಿರಸ್ಕರಿಸಲಾಗಿದೆಯಂತೆ. ಯಾವುದೇ ರೀತಿಯ ಕಾರಣಗಳನ್ನು ಉಲ್ಲೇಖ ಮಾಡಿಲ್ಲ. ಯಾವುದೇ ರೀತಿಯಾದಂಥ ಕಾರಣಗಳನ್ನು ಉಲ್ಲೇಖ ಮಾಡಿಲ್ಲ. ಯಾರು ಮಾಡಬೇಕಾಗಿತ್ತು? ರಾಜ್ಯಪಾಲರು ಮಾಡಬೇಕಾಗಿತ್ತು ಅಂತೇಳಿ ಅಭಿಷೇಕ್ ಮನು ಸಿಂಘ್ವಿ ಅವರು ವಾದವನ್ನು ಮಂಡಿಸ್ತಾ ಇದ್ದಾರೆ. ಯಾವುದೇ ರೀತಿಯ ಕಾರಣಗಳನ್ನು ಉಲ್ಲೇಖ ಮಾಡಿಲ್ಲ ಅಂತ ಹೇಳಿದ್ದಾರೆ. ನೋಡಿ, ಎಲ್ಲರ ಚಿತ್ತ ನೆಟ್ಟಿರೋದು ಕೋರ್ಟ್ನತ್ತ. ಬಹಳ ಕುತೂಹಲ ಕೇಳಿಸ್ತಾ ಇದೆ.
ಏನಾಗ್ಬೋದು ಇವತ್ತು ಅಂತೇಳಿ ಹೈಕೋರ್ಟ್ನಲ್ಲಿ ವಾದ ಪ್ರತಿವಾದವನ್ನು ಆಲಿಸ್ತಾ ಇದ್ದಾರೆ ನ್ಯಾಯಮೂರ್ತಿಗಳೀಗ ಕೇವಲ ವಾದವನ್ನು ಮಾತ್ರ ಆಲಿಸ್ತಿದ್ದಾರೆ. ಮಾಡಿ ಅಂತೇಳಿ ಈಗ ಪ್ರತಿವಾದಿಗಳು ಕೂಡ ರೆಡಿ ಆಗ್ತಿರ್ತಾರೆ. ಇವ್ರ ಪಾಯಿಂಟ್ ಇಷ್ಟೇ ನೋಡಿ, ಅಭಿಷೇಕ್ ಮನು ಸಿಂಘ್ವಿ ಅವರ ಪಾಯಿಂಟ್ ಇಷ್ಟೇ. ಮೊದಲನೇದು, ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನು ಕೊಟ್ಟಿರೋದು ಸಾಂವಿಧಾನಿಕವಾಗಿ ಗೊಂದಲವನ್ನು ಸೃಷ್ಟಿ ಮಾಡುವಂಥದ್ದು ಅಂತೇಳಿ. ಎರಡನೇದು, ಇವರು ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನು ಕೊಟ್ಟಿದ್ದಾರೆ, ಏನಕ್ಕೆ ಕೊಟ್ಟಿದ್ದಾರೆ, ಏನು ಕಾರಣ ಎಲ್ಲೂ ಕೂಡ ಹೇಳಿಲ್ಲ. ಎರಡನೇ ಪಾಯಿಂಟ್. ಮೂರನೇ ಪಾಯಿಂಟ್ ಅವ್ರಿಗೆ ತಿಳಿಸಿರುವಂಥದ್ದು, ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನು ಕೊಡುವಂಥ ಸಂದರ್ಭದಲ್ಲಿ ಕೇವಲ 2 ಪುಟದಲ್ಲಿ ಕೊಟ್ಟಿದ್ದಾರೆ ಅಂತ ಅವರು ವಾದವನ್ನು ಮಂಡಿಸ್ತಾ ಇರೋದು. ಜೊತೆಗೆ ಕ್ಯಾಬಿನೆಟ್ ತೀರ್ಮಾನ ಇದು CM ಸಿದ್ದರಾಮಯ್ಯ ಅವರ ತೀರ್ಮಾನ ಅಲ್ಲ ಅಂತೇಳಿ ಅವರು ಪ್ರಸ್ತಾಪ ಮಾಡಿದ್ದಾರೆ. ಕ್ಯಾಬಿನೆಟ್ ಮೀಟಿಂಗನ್ನು ಮಾಡಿ ಅಲ್ಲಿ ಒಂದಷ್ಟು ಚರ್ಚೆಗಳನ್ನು ಮಾಡಿ 100ಕ್ಕೂ ಹೆಚ್ಚು ಪುಟಗಳ ವರದಿಯನ್ನು ಕೊಟ್ಟಿದ್ದಾರೆ. ಆದರೆ ರಾಜ್ಯಪಾಲರು ಕೊಟ್ಟಿರೋದು 2 ಪುಟಗಳಲ್ಲಿ ಅನುಮತಿಯನ್ನು. ನಾಳೆ ಯಾರೋ ಒಬ್ರು ಬಂದು ಕಂಪ್ಲೇಂಟ್ ಕೊಡ್ತಾರೆ, ಖಾಸಗಿ ವ್ಯಕ್ತಿ ಮತ್ತೊಬ್ಬ ಬಂದು ಕಂಪ್ಲೇಂಟ್ ಕೊಡ್ತಾರೆ, ಅದನ್ನು ಅಕ್ಸೆಪ್ಟ್ ಮಾಡ್ತಾರಾ? ನಾನು ಇವರನ್ನು ಫ್ರೆಂಡ್ಲಿ ಗವರ್ನರ್ ಅಂತ ಕರಿತೀನಿ ಅಂತೇಳಿ ಅವರು ವಾದವನ್ನು ಮಂಡಿಸ್ತಾ ಇದ್ದಾರೆ. ಫ್ರೆಂಡ್ಲಿ ಗವರ್ನರ್ ಅಂತ ಗವರ್ನರನ್ನು ಕರಿತೀನಿ ಅಂತೇಳಿ. ಇನ್ನೂ ನನ್ನ ವಾದವನ್ನು ಮುಗಿಸಿಲ್ಲ, ಇನ್ನೂ ಇದೆ. ನಾನು ಕ್ಲಾರಿಫಿಕೇಶನ್ ಕೊಟ್ಟೆ ಎಂದ ಮೆಹ್ತಾ ಅವರು. ನೋಡಿ ಅಲ್ಲಿ ಯಾವ ರೀತಿಗೆ ಆಗ್ತಾ ಇದೆ ಅಂತೇಳಿ. ಸಿಂಘ್ವಿ ವಾದ ಮಾಡ್ತಾ ಇದ್ದಂಥ ಸಂದರ್ಭದಲ್ಲೇ ತುಷಾರ್ ಮೆಹ್ತಾ ಅವರು ಪ್ರತಿವಾದವನ್ನು ಮಾಡೋದಕ್ಕೆ ಮುಂದಾಗ್ತಾರೆ. ಆಗ ಅಬ್ಜೆಕ್ಷನ್ ಮಾಡ್ತಾರೆ, ಆಕ್ಷೇಪವನ್ನು ವ್ಯಕ್ತಪಡಿಸ್ತಾರೆ ಅಭಿಷೇಕ್ ಮನು ಸಿಂಘ್ವಿ ಅವರು. ಇನ್ನೂ ನನ್ನ ವಾದ ಮುಗಿಸಿಲ್ಲ, ವೇಟ್ ಅಂದಾಗ ಇಲ್ಲ ನಾನು ಕ್ಲಾರಿಫಿಕೇಶನ್ ಕೊಟ್ಟೆ ಅಷ್ಟೇ ಅಂತೇಳಿ ಅವ್ರು ತಿಳಿಸ್ತಾರೆ. ಯಾರು? ತುಷಾರ್ ಮೆಹ್ತಾ. ರಾಜ್ಯಪಾಲ ಪರ ಆಗಮಿಸಿರುವಂಥ ತುಷಾರ್ ಮೆಹ್ತಾ ಅವರು 3 ಕೊಟ್ಟ ದೂರಿನಿಂದ ನಾನು ಸ್ಯಾಟಿಸ್ಫೈಡ್ ಆಗಿದ್ದು ಅನುಮತಿ ಕೊಟ್ಟಿದ್ದೀನಿ ಅಂದಿದ್ದಾರೆ. 3 ಕೊಟ್ಟಂಥ ದೂರಿನಿಂದ ನಾನು ಸ್ಯಾಟಿಸ್ಫೈ ಆಗಿ ನಾನು ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನು ಕೊಟ್ಟಿದ್ದೀನಿ ಅಂತೇಳಿ ರಾಜ್ಯಪಾಲರು ತಿಳಿಸಿದ್ದಾರೆ ಅಂತೇಳಿ ಈಗ ಸಿಂಘ್ವಿ ಅವರು ವಾದವನ್ನು ಮುಂದುವರಿಸ್ತಿದ್ದಾರೆ. ಯಾವಾಗ ಅವರು ವಾದವನ್ನು ಮುಂದುವರಿಸ್ತಿದ್ರೋ ತಕ್ಷಣ ತುಷಾರ್ ಮೆಹ್ತಾ ಎದ್ದು ಅವರ ವಾದಕ್ಕೆ ಪ್ರತಿವಾದವನ್ನು ಮಂಡಿಸೋದಕ್ಕೆ ಮುಂದಾಗ್ತಾರೆ. ಆಗ ನೋ, ನಂದಿನ್ನೂ ವಾದ ಮುಗಿದ ಮೇಲೆ, ನಾನು ಕ್ಲಾರಿಫಿಕೇಶನ್ ಕೊಟ್ಟ ಮೇಲೆ, ನಮ್ಮ ವಾದ ಮುಕ್ತ ಆದಮೇಲೆ ನೀವು ಪ್ರತಿವಾದವನ್ನು ಮಾಡಿ ಅಂತ ಹೇಳ್ತಾರೆ ಅಭಿಷೇಕ್ ಮನು ಸಿಂಘ್ವಿ. ಆಗ ತುಷಾರ್ ಮೆಹ್ತಾ ಇಲ್ಲ ಜಸ್ಟ್ ಕ್ಲಾರಿಫಿಕೇಶನ್ ಕೊಟ್ಟೆ ಅಂತ ಹೇಳ್ತಾರೆ, ಕುತ್ಕೊಳ್ತಾರೆ, ಮತ್ತೆ ಶುರು ಮಾಡ್ತಾರೆ, ವಾದವನ್ನು ಮುಂದುವರಿಸ್ತಾರೆ. ಆ ಸಂದರ್ಭದಲ್ಲಿ 3 ಕೊಟ್ಟ ದೂರಿನಿಂದ ನಾನು ಸ್ಯಾಟಿಸ್ಫೈಡ್ ಆಗಿದೆ, ಅದಕ್ಕೋಸ್ಕರ ಅನುಮತಿಯನ್ನು ಕೊಟ್ಟಿದ್ದೀನಿ ಅಂತ ರಾಜ್ಯಪಾಲರು ಹೇಳಿದ್ದಾರೆ. ಮೆರಿಟ್ಸ್ ಫ್ಯಾಕ್ಟ್ ಆಧಾರದಲ್ಲಿ ಗವರ್ನರ್ ಅನುಮತಿ ನೀಡಿರೋದಕ್ಕೆ ಒಂದೇ ಒಂದು ಕಾರಣ ಸಿಗ್ತಾ ಇಲ್ಲ ಇಲ್ಲಿ. ಯಾವ ಕಾರಣಕ್ಕೋಸ್ಕರ ಅವರು ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನು ಕೊಟ್ಟಿದ್ದಾರೆ? ಅದು ಮೆರಿಟ್ಸ್ನ ಫ್ಯಾಕ್ಟ್ ಆಧಾರದಲ್ಲಿ ಗವರ್ನರ್ ಅನುಮತಿ ಕೊಟ್ಟಿರೋದಕ್ಕೆ ಒಂದೇ ಒಂದು ಕಾರಣ ನಮಗೆ ಇಲ್ಲಿ ಕಾಣ್ತಾ ಇಲ್ಲ ಅಂತೇಳಿ ತಮ್ಮ ವಾದವನ್ನು ಮುಂದುವರಿಸಿದ್ದಾರೆ. ಅಭಿಷೇಕ್ ಮನು ಸಿಂಘ್ವಿ ಅವರು ವಾದವನ್ನು ಮುಂದುವರಿಸಿದ್ದಾರೆ. ಹೇಳ್ತಾರೆ ಅಲ್ಲಿ ಅಭಿಷೇಕ್ ಮನು ಸಿಂಘ್ವಿ ಅವರು, ರಾಜ್ಯಪಾಲರು 2 ಪುಟಗಳ ಅನುಮತಿಯನ್ನು ಕೊಟ್ಟಿದ್ದಾರೆ, ಆದರೆ ಹೇಳಿದ್ದಾರೆ 3 ಕಂಪ್ಲೇಂಟ್ ಕೊಟ್ಟರೆ ನಂಗೆ ಸ್ಯಾಟಿಸ್ಫೈ ಆಯಿತು, ಹಾಗಾಗಿ ನಾನು ಅನುಮತಿಯನ್ನು ಕೊಡ್ತಾ ಇದ್ದೀನಿ ಅಂತ ಕೊಟ್ಟಿದ್ದಾರೆ. ಆದರೆ ಇಲ್ಲಿ ಮೆರಿಟ್ಸ್ ಫ್ಯಾಕ್ಟ್ ಅಂತ ಹುಡುಕಾಡಿದಾಗ ಒಂದೇ ಒಂದು ಕಾರಣಗಳು ಸಿಗ್ತಾ ಇಲ್ಲ. ರಾಜ್ಯಪಾಲರ ಅನುಮತಿಗೆ ಒಂದೇ ಒಂದು ಕಾರಣಗಳು ನಮಗೆ ಕಾಣೋದಕ್ಕೆ ಸಿಗ್ತಾ ಇಲ್ಲ ಅಂತ ತಮ್ಮ ವಾದವನ್ನು ಮುಂದುವರಿಸಿದ್ದಾರೆ. ನೋಡಿ ಯಾವ ರೀತಿಯಾಗಿ ವಾದ ಮುಂದುವರೆದಿದೆ ಅಂತೇಳಿ. ರಾಜ್ಯಪಾಲರ ಅನುಮತಿಗೆ ಈಗ ಅರ್ಜಿ ಫೈಲ್ ಆಗಿತ್ತು, ರಿಟ್ ಅರ್ಜಿಯನ್ನು ಸಲ್ಲಿಕೆ ಮಾಡಲಾಗಿತ್ತು ಹೈಕೋರ್ಟ್ನಲ್ಲಿ. ಅದರ ವಿಚಾರಣೆ ಆರಂಭ ಆಗಿದೆ.
ಈ ಪ್ರಕರಣದಲ್ಲಿ ದೂರುದಾರರು ಪೊಲೀಸರಲ್ಲ.